ಗಿಲ್ಲಿ ಅವ್ರಿಗೆ ಇದೊಂದು ನೇರವಾದ ಪ್ರಶ್ನೆ, ಗಿಲ್ಲಿ ಬಡವನ ಶ್ರೀಮಂತನ? ಮಿಡ್ಲ್ ಕ್ಲಾಸ್ ನಾನು ಮೇಡಮ್. ಅಲ್ವಾ? ಇದು ಏನಕ್ಕೆ ಈ ತರ ತುಂಬಾ ಚರ್ಚೆ ಆಗ್ತಾ ಇದೆ ಹೊರಗೆ ಅಂತ ಅಂದ್ರೆ, ಬಡವನ್ ಮುಖವಾಡ ಹಾಕೊಂಡು ಗೆದ್ಬಿಟ್ರು, ಇಲ್ಲ ಬಡವ ಅಂತ ತೋರಿಸ್ಕೊಂಡು ಗೆದ್ಬಿಟ್ರು, ಆದ್ರೆ ಗಿಲ್ಲಿ ಬಡವ ಅಲ್ಲ, ಈ ತರದೊಂದು ಯಾಕೆ ತುಂಬಾ ಚರ್ಚೆ ಆಗ್ತಾ ಇದೆ ಅಂತ ಹೊರಗೆ? ಅದೇ ನಾನು ಮುಂಚೆನೆ ಹೇಳಿದ್ನಲ್ಲ ಮೇಡಮ್, ನಾನು ಬಡವಲ್ಲ ಶ್ರೀಮಂತನೇ. ಇಷ್ಟು ಜನರು, ಇಷ್ಟು ಪ್ರೀತಿ, ಇಷ್ಟೆಲ್ಲ ಸಿಕ್ಕೈತೆ ಅಂದ್ರೆ ನಾನು ಶ್ರೀಮಂತನೇ ಅಲ್ವಾ ಮೇಡಮ್? ನಾನು ಬಡವ ಹೆಂಗೈತೀನಿ? ಹೌದು, ಶ್ರೀಮಂತ ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ನೀವು ಬಹುಶಃ ಈ ಇಂಡಿಯಾದಲ್ಲಿ ಟಾಪ್ 10 ಶ್ರೀಮಂತರು ಇರ್ತಾರಲ್ಲ, ಆ ತರ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರುತ್ತೆ ಇವಾಗ. ಯಾಕಂದ್ರೆ ಜನಗಳ ಪ್ರೀತಿ ಅಷ್ಟು ಸಿಕ್ಕಿದೆ ನಿಮ್ಗೆ. ಅಶ್ವಿನಿ ಅವರು ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಹೇಳಿದ್ದಾರೆ, ನನಗೆ ಜಾಸ್ತಿ ಓಟ್ ಬಂದಿದೆ, ಗಿಲ್ಲಿಗಿಂತನೂ ಜಾಸ್ತಿ ಓಟ್ ಬಂದಿದೆ, ಆ ಓಟ್ ಏನಾದ್ರೂ ಹೊರಗಡೆ ಬಿಟ್ರೆ ನಾನೇ ಗೆಲ್ತಿದ್ದೆ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ ರಿಯಾಕ್ಷನ್ ಏನು ಗಿಲ್ಲಿ ಅವರೇ? ಏನಿಲ್ಲ ಮೇಡಮ್, ಅದೇನ್ ಕೇಳಿದ್ರು ಗೊತ್ತಿಲ್ಲ. ಏನಕ್ಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಓಕೆ, ಸರಿ, ನಂಗೆ ಗೊತ್ತು ನೀವೇನಕ್ಕೆ ಆನ್ಸರ್ ಮಾಡ್ತಾ ಇಲ್ಲ ಅಂತ. ಬಹುಶಃ ಈ ಪ್ರಶ್ನೆ ತುಂಬಾ ಜನ ಕೇಳಿರ್ತಾರೆ ಅನ್ಸುತ್ತೆ ನಿಮಗೆ, ಅಂಡ್ ಈ ಕ್ಷಣದಲ್ಲಿ ಅದಕ್ಕೆ ಉತ್ತರ ಕೊಡೋದು ಅವಶ್ಯಕತೆನೂ ಇಲ್ಲ ಅನ್ಸುತ್ತೆ. ಇನ್ನ ಫ್ಯಾಮಿಲಿ ರೌಂಡ್ ಅಲ್ಲಿ ಗಿಲ್ಲಿ ಅವರೇ, ಹೊರಗಡೆ ಹೆಂಗಿತ್ತು ಅಂದ್ರೆ ಎಲ್ಲಾ ಕಡೆ ವೈರಲ್ ಆಗಿದ್ದೇನಂದ್ರೆ, ಇದು ಫ್ಯಾಮಿಲಿ ರೌಂಡ್ ಅಲ್ಲ, ಗಿಲ್ಲಿ ಫ್ಯಾನ್ಸ್ ಮೀಟ್ ಇದು ಅಂತ. ಅಂದ್ರೆ ಎಲ್ಲಾ ಫ್ಯಾಮಿಲಿ ಅವ್ರು ಏನ್ ಬರ್ತಾರೆ, ಬಂದವರೆಲ್ಲ ನಿಮ್ಗೆ ಯಾರು ಇಷ್ಟ ಅಂದ್ರೆ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ನಿಮ್ಮ ಹೆಸರು ಹೇಳಿದ್ದು. ಅದ್ರಲ್ಲೂ ಅಶ್ವಿನಿ ಅವ್ರ ತಾಯಿ ನಿಮ್ಮನ್ನ ಕೈ ಹಿಡ್ಕೊಂಡು ಕೂರ್ಸ್ಕೊಂಡ್ ಬಿಟ್ಟಿದ್ರು ಒಂದ್ ಕಡೆ, ನಟ ಕುತ್ಕೋ ನಟ, ಎಲ್ರು ಗಿಲ್ಲಿ ಗಿಲ್ಲಿ ಅಂತ ಅನ್ನುವಾಗ ಅವ್ರ ಮಾತ್ರನೇ ನಟರಾಜ ಕೂತ್ಕೊಂಡ ಬಾಯಿ ತುಂಬಾ ಹೇಳ್ತಾ ಇದ್ರು. ಅವ್ರು ಹೆಂಗಾದ್ರೆ ಬಹುಶಃ ಅಶ್ವಿನಿ ಅವ್ರ ಜೊತೆಗಿಂತ ನಿಮ್ ಜೊತೆನೆ ಜಾಸ್ತಿ ಮಾತಾಡಿದ್ ಅನ್ಸುತ್ತೆ. ಫೋಟೋ ಕೂಡ ಕರ್ಸ್ಕೊಂಡು ಇರ್ಸ್ಕೊಂಡ್ರು ಫ್ಯಾಮಿಲಿ ಫೋಟೋಗೆ. ಅವ್ರ ಅಮ್ಮನ್ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಿ ನೀವು? ನಿಜವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು ಮೇಡಮ್, ಸತ್ಯವಾಗ್ಲು. ಅದೇ ನಾನು ವೀಕೆಂಡ್ ಅಲ್ಲಿ ಹೇಳಿದೆ, ಇವ್ರ ಅಮ್ಮ ಹೆಂಗಿರ್ತಾರೆ ಮೋಸ್ಟ್ಲಿ ನನಗೆ ಹಳೆ ಸಿನಿಮಾದಲ್ಲಿ ಲೇಡಿ ವಿಲ್ಲನ್ ಬರ್ತಾರಲ್ಲ, ಮಾರಿಮುತ್ತು ಮೇಡಮ್, ಅವರೆಲ್ಲ ಹಂಗಿರ್ತಾರೆ. ಬಂದ ತಕ್ಷಣ ಕೂಗಾಡ್ಕೊಂಡು ನನ್ನ ಮೇಲೆಲ್ಲ ಅರ್ಚಾಡ್ಕೊಂಡು, ನನ್ನ ಮಗಳಿಗೆ ಯಾಕೆ ಹಂಗೆ ರೇಗಿಸ್ತೆ, ಕಾಲು ಎಳಿತೆ, ಜಗಳ ಮಾಡ್ತೆ ಅಂತೆಲ್ಲ ಬೈತಾರೆ ಅಂತೆಲ್ಲ ಇಮ್ಯಾಜಿನೇಷನ್. ಅವ್ರು ಬಂದ ತಕ್ಷಣ ಅವರೇ ಹೇಳ್ತಾವ್ರೆ ಅಶ್ವಿನಿ ಮೇಡಮ್, ಅಮ್ಮ ನಾನ್ ನಿನ್ನ ಮಗಳು, ನಾನು ನೀನ್ ಯಾಕೆ ಗಿಲ್ಲಿ ಗಿಲ್ಲಿ ಅಂತ ಇದ್ ಮಾಡ್ತೀನಿ, ನಿನ್ ಮಗಳು ನಾನು, ನೀನ್ ನನ್ ಜೊತೆ ಮಾತಾಡ್ಬೇಕು ಬಾ ಅಂತ ಹೇಳಕ್ ಹೋಯ್ತಾರೆ. ಇರೋ ನಟರಾಜನ್ ಜೊತೆ ಮಾತಾಡ್ಕೊ ಬಂದ್ಬಿಡ್ತೀನಿ, ನಾನು ಅತ್ತೆ ಅನ್ನೋದು, ಅವ್ರ ಅಳಿಯ ಅನ್ನೋದು. ಅವ್ರು ಹೆಂಗೆ ಅಂದ್ರೆ ಈಗ ನಮ್ಮೂರಲ್ಲಿ ನಮ್ಮ ಅತ್ತದಿರು ಇವ್ರು ನೋಡ್ದಂಗೆ ಆಗೋದು, ಹಂಗೆ ಕನೆಕ್ಟ್ ಆಗ್ಬಿಟ್ರು ಅವರು. ಆಮೇಲೆ ನನ್ನನ್ನ ಕ್ಯಾಪ್ಟನ್ ಆಗ್ಬೇಕು ಗಿಲ್ಲಿ ಅಂದ್ಬಿಟ್ಟು ಫೋಟೋ ಹಾಕಿದ್ದು ಅದೆಲ್ಲ ನೋಡ್ಬಿಟ್ಟು ನನ್ಗೇನ್ ಟಚ್ ಮಾಡ್ತಾರೋ ಗೊತ್ತಾಯ್ತಿಲ್ಲ ಇವರು. ಇದೇ ಲಾಸ್ಟ್ ಅಲ್ಲಿ ಏನಾರು ಇದೆಲ್ಲ ಏಪ್ರಿಲ್ ಫೂಲ್ ಮೇ ಫೂಲ್ ಅಂದ್ಬಿಟ್ಟು ಏನಾರು ಫೂಲ್ ಮಾಡಕ್ ಮಾಡ್ತಾವ್ರ ಅಂತ ನಾನು ಆಮೇಲೆ ಗೊತ್ತಾಯ್ತು ಲಾಸ್ಟ್ ಅಲ್ಲಿ, ಓ ಇವರು ಅಂದ್ರೆ ಅದು ಗೊತ್ತಿಲ್ಲ ನನ್ಗೂ. ನಾನು ಅನ್ಕೊಂಡಿದ್ದ ಒಂದು ಆದದ್ದೇ ಒಂದು, ನಾನ್ ಇದ್ದದ್ ನೋಡ್ರೆ ಒಳಗಡೆ ಎಲ್ಲ ಲೆಕ್ಕದಲ್ಲಿ ನನಗ್ ಬಂದ್ ಬೈಬೇಕು, ಎಲ್ಲ ಬಂದ್ ಕ್ಯಾಪ್ಟನ್ ಮಾಡ್ಬಿಟ್ರು. ಅದೊಂದು ಸಖತ್ ಖುಷಿ ಮೇಡಮ್. ಅದು ನೀವು ಎದ್ದೋಗ್ತಿರ್ತೀರ ಸೋಫಾದಿಂದ, ಅವ್ರು ಬಾ ಇಲ್ಲೇ ಕುತ್ಕೋ, ಎಲ್ಲೋಗ್ತೀಯ ಅಂತ, ನೀವು ಇಲ್ಲ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಇರತ್ತೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀರಿ. ಅಂದ್ರೆ ಅದು ಹೆಂಗಿತ್ತಂದ್ರೆ ಅಶ್ವಿನಿ ಅವ್ರ ಫ್ಯಾಮಿಲಿ ಬಂದಿದ್ದಕ್ಕಿಂತ ನಿಮ್ ಫ್ಯಾಮಿಲಿ ಅವರೇ ಒಳಗಡೆ ಬಂದಿರೋ ತರ ಇತ್ತದು. ಹೌದು ಮೇಡಮ್. ಆಮೇಲೆ ನಮ್ಮ ಫ್ಯಾಮಿಲಿ ಬಂದಾಗ್ಲೂ ಅಷ್ಟೇ, ಎಲ್ಲಾರ್ಗು ಒಂದು ಕುತೂಹಲ ಇತ್ತು, ನೀನೇ ಹಿಂಗ್ ಆಡ್ತಾ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಹೆಂಗಿರ್ಬೇಡ, ಅವ್ರು ಹೆಂಗ್ ಆಡ್ಬೇಡ, ನೀನೇ ಹಿಂಗೆ ಮಾತಾಡ್ಕೊಂಡ್ ಕಾಲ್ ಎಳೆದು ರೇಗಿಸೋದೆಲ್ಲ ಮಾಡ್ತಾ ಇರ್ತೀನಿ, ನಿಮ್ಮ ಅಪ್ಪ ಹೆಂಗಿರ್ಬಾರ್ದು, ನಿಮ್ಮ ಅಪ್ಪ ಎಷ್ಟು ರೇಗಿಸ್ಬಾರ್ದು ನೋಡ್ತೀನಿ ಅಂತ. ಬಟ್ ನಮ್ಮ ಅಪ್ಪ ಡೆಡ್ ಅಪೋಸಿಟ್ ಒಳಗಡೆ ಸೈಲೆಂಟ್ ಆಗಿ ಮಾತಾಡ್ಕೊಂಡು ಇದು. ಅದು ಫ್ಯಾಮಿಲಿ ರೌಂಡ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಎಲ್ಲಾರ ಫ್ಯಾಮಿಲಿ, ನಮ್ಮ ಸೂರಜನ ಅವ್ರ ಅಮ್ಮ ಕನ್ಫೆಷನ್ ರೂಮ್ ಇಂದ ಬಂದಿದ್ದಕ್ಕೆ ಗಿಲ್ಲಿ ಅಂದ್ರೆ ನನಗೆ ಇಷ್ಟ ಅನ್ನೋದು, ಧನುವಣ್ಣ ಅವ್ರ ಅಮ್ಮ ಅವರು ನನ್ನ ಮಗ ಇಲ್ಲ ಅಂದ್ರೆ ನಾನು 99 ಗಿಲ್ಲಿಗೆ ಆಗ್ತಿದ್ದು. ನಮ್ ರಘುವಣ್ಣವ್ರ ಅಕ್ಕ ಮಿಸಸ್ ವೈಫು ಅವರು ನಾನ್ ರಘುವಣ್ಣನ ಕೊಟ್ಟಿರೋ ಕ್ವಾಟ್ಲಾಗ ನನಗೆ ಅವರು ಜಗಳ ಮಾಡ್ತಾರೆ ಅಂತ ಖುಷಿಯಾಗಿರುತ್ತೆ. ರಘು ಯಾರೋ ಒಬ್ರು ಅಂತ ನಿಂದು ರಘುದು ನಂಗೆ ಸಖತ್ ಇಷ್ಟ ಆಯ್ತದೆ ಕಾಮಿಡಿ, ನೀವು ಇಬ್ರು ಆಟ ಆಡುದು ಟಾಮ್ ಅಂಡ್ ಜೆರ್ರಿ ತರ ಅಂತ ಅಂದ್ಬಿಟ್ಟು ನನಗೆ ಅವ್ರ ಮಗ ಎಲ್ಲ ಸಖತ್ ಹಿಂಗೆಲ್ಲ ಆಯ್ತಾಯ್ತು. ಆಮೇಲೆ ನಮ್ಮ ರಕ್ಷಿತ್ ಅವರ ಫ್ಯಾಮಿಲಿ, ನಮ್ಮ ಧ್ರುವಣವ್ರ ಫ್ಯಾಮಿಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಮ್ಮ ಅವ್ರು ಬಂದು ಮಾತಾಡ್ಸಿದ್ದು, ಆಮೇಲೆ ನಾನು ಕ್ಯಾಪ್ಟನ್ ಆಗ್ಬೇಕು ಅಂತ ಮಾಡಿದ್ದು, ಅದೆಲ್ಲ ಮರೆಯಕ್ಕಾಗಲ್ಲ.